ಸದ್ಗುರು ಸಾಯಿಬಾಬಾರವರಿಗೆ ಒಂಥರ ಗುರುಪೌರ್ಣಮಿ ಅನ್ನತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ವರ್ಷ ಗುರುವಾರ ಬಂದಿರುವಂಥದ್ದು ಮತ್ತಷ್ಟು ವಿಶೇಷ. ಗುರುಗಳಿಗೆ ಒಂದು ರೀತಿ ಹಬ್ಬದ ದಿನ ಅದು. ಅತ್ಯಂತ ಇಡೀ ವರ್ಷ ನಾವು ಗುರುಗಳ ಸೇವೆ ಮಾಡೋದು ಒಂದೇ, ಆವತ್ತು ಒಂದು ದಿನ ಗುರುಪೌರ್ಣಮಿಯ ಒಂದು ದಿನ ನಾವು ಗುರುಗಳಿಗೆ ಸೇವೆ ಮಾಡೋದು ಒಂದೇ. ಹಾಗಾಗಿ ಗುರುಪೌರ್ಣಮಿಯ ಒಂದು ವಿಶೇಷವಾಗಿ ಆ ಮಂದಿರದಲ್ಲಿ ಅನೇಕ ರೀತಿಯಾದಂಥ ವಿಶೇಷತೆಗಳನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಬರ್ತಕ್ಕಂಥ ಅವತ್ತು ಸಾವಿರಾರು ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬರ್ತಾರೆ. ಬರುವಂಥ ಎಲ್ಲರಿಗೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಾದ ನಂತರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಬರುವಂಥ ಭಕ್ತರಿಗೆ ವಿಶೇಷವಾಗಿ ದರ್ಶನ ಸೇವೆ ಸಿಗಬೇಕು ಅಂತೇಳಿ ಅದಕ್ಕೆ ಅದ ರೀತಿಯಾಗಿ ಅನುಕೂಲಗಳನ್ನ ಮಾಡ್ಕೋತಾ ಇದ್ದೀವಿ. ಸ್ವಾತಿ ಸರ್, ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ, ಒಂದ್ಸಲ ನೋಡೋಣ ಅಂತ ಅನ್ಕೊಂಡು ಬರ್ತಾ ಇರೋದು ಸರ್. ಅದೇ ಇಲ್ಲಿ ಬಂದರೆ ಒಳಗಡೆ ದೇವಸ್ಥಾನಕ್ಕೆ ಹೋದಾಗ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂಥರ ಚೆನ್ನಾಗಿದೆ. ನಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಬಂದಾಗ ಒಂಥರ ಸಮಾಧಾನ ಆಗುತ್ತೆ. ಇಲ್ಲಿ ಬಂದಾಗ ಒಂಥರ ಏನೋ ಖುಷಿ ಅನ್ನಿಸ್ತಾ ಇದೆ. ಇಲ್ಲ ಸರ್, ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ. ನಾವು ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಾವು ಅಲ್ಲಿ ನಾವಿರೋದು ಶ್ರೀನಗರದಲ್ಲಿ, ಇವರು ಶ್ರೀನಗರದಲ್ಲಿ ಇದ್ದಾರೆ, ನಾನು ನಾಗರ್ಬಾವಿಲಿ ಇರೋದು. ಅನ್ಕೊಂಡಿದ್ವಿ. ಆದ್ರೂ ಅಲ್ಲಿ ಶಿರ್ಡಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಅದ್ರ ಬದಲು ಇಲ್ಲೇ ಬಂದ್ವಲ್ಲ, ಶಿರ್ಡಿ ಅಷ್ಟೇ ನಮ್ಗೆ ಖುಷಿ ಆಗ್ತಾ ಇದೆ ಇವಾಗ. ಇಲ್ಲಿ ಒಂಥರ ಸಮಾಧಾನ ಆಯ್ತು ಸರ್, ಕಣ್ಣಲ್ಲಿ ನೀರು ಬರುತ್ತೆ, ಅದೊಂಥರ ಪಾಸಿಟಿವ್ ವೈಬ್ಸ್ ಅದು. ಹೌದು, ಒಂಥರ ಖುಷಿ ಆಗುತ್ತೆ, ಮಾತೇ ಬರ್ತಿಲ್ಲ. ಹಾಂ ಸರ್, ಬರಬೇಕು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅದು ಫಸ್ಟ್ ವಾರ ಆಯ್ತಲ್ಲ, ಈ ಸೆಕೆಂಡ್ ವಾರ ಅವಾಗ ಇನ್ನೂ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅವಾಗ ಬರಬೇಕು ಅಂದ್ಕೊಂಡಿದ್ವಿ. ಮತ್ತು ಅದಲ್ಲದೆ ರೆಸ್ಟ್ ನೋಡಿ ನಾವು 50 ರೂಪೀಸ್ ಸ್ಪೆಷಲ್ ಎಂಟ್ರಿಗೆ ಹೋದ್ವಿ. ನಾವು ಒಂಥರ ಡೈರೆಕ್ಟ್ ಒಳಗಡೆ ಬಿಡೋದ್ರಿಂದ ಖುಷಿ ಆಯಿತು. ನೆಕ್ಸ್ಟ್ ಟೈಮು ಅಂತಂದರೆ ಅದೇ ಲೈನಲ್ಲೇ ನಿಂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಶಿರ್ಡಿ ಇಲ್ಲಿ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಏನೋ ಬಾಬಾ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ, ನಮ್ಗೆ ತುಂಬ ಖುಷಿ ಆಯಿತು. ಬಂದು ದರ್ಶನ ಮಾಡ್ಕೊಂಡೋಗಿ ನೀವೇನು ಅಂದ್ಕೊಂಡ್ರೂ ಆಗುತ್ತೆ. ನಾವು ಸಾಯಿಬಾಬನ ಮಾತ್ರ ನಾನು ಚಿಕ್ಕದ್ರಿಂದನೂ ನಾನು ನಂಬಿದ್ದೀನಿ. ಎಲ್ಲೇ ಇದ್ರೂ ಆ ಬಾಬಾ ನಮ್ಮನ್ನು ಕಾಪಾಡ್ತಾನೆ. ತುಂಬ ಖುಷಿ ಆಗುತ್ತೆ ಮಾತ್ರ. ಇಲ್ಲ, ತುಂಬ ಚೆನ್ನಾಗಿದೆ ಸರ್, ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಾವು ಗೊತ್ತಿರಲಿಲ್ಲ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ವಿ. ಗಾಡಿಗಳೆಲ್ಲ ನೋಡ್ಬಿಟ್ಟು ನಾವು ಒಳಗಡೆ ಹೇಗೆ ಹೋಗೋದು ಬರೋದು ಬಂದಿದ್ದೀವಿ. ಆಮೇಲೆ ನಿರಾಸೆ ಆಗೋದು ಯಾಕಪ್ಪ ಅಂದ್ಕೊಂಡು ಒಳಗಡೆ ಬಂದ್ವಿ. ನೋಡಿದ್ರೆ ಆ ಥರ ಅನ್ನಿಸ್ಲಿಲ್ಲ. ಬೇಕು ಸ್ಪೆಷಲ್ ಎಂಟ್ರಿ ಹೋಗ್ಬೋದು, ಇಲ್ಲ ನಾರ್ಮಲ್ ಆಗಿ ಹೋಗ್ಬೋದು, ಆ ಎರಡೂ ಇದೆ. ಮತ್ತು ಊಟದ್ದು ಸಹ ತುಂಬ ಚೆನ್ನಾಗಿದೆ. ದೇವ್ರ ಪ್ರಸಾದ ಅಂದರೆ ನಮ್ಗೆ ಒಂಥರ ಏನೇ ಅದೇನೇ ಅಂತಾರಲ್ಲ, ಹೇಳೋಕ್ಕಾಗಲ್ಲ. ತುಂಬ ಖುಷಿ ಆಯಿತು. ಪ್ರಸಾದನೂ ಸಿಕ್ತು. ಆಮೇಲೆ ಅದಕ್ಕೂ ಅಷ್ಟೇ ಎಲ್ಲ ನಿಂತ್ಕೊಂಡು ಕ್ಯೂವಲ್ಲಿ ರೆಸ್ಟ್ ಆ ಥರ ಫೀಲ್ ಇಲ್ಲ. ಒಳಗಡೆ ಕ್ಲೀನಾಗಿ ಹಾಕಿಸ್ಕೊಂಬರ್ಬೋದು, ಈಚೆ ಕುತ್ಕೊಂಡು ಕ್ಲೀನಾಗಿ ತಿನ್ಬೋದು. ಮತ್ತು ವೇಸ್ಟು ಮಾಡ್ತಾಯಿಲ್ಲ ಯಾರು. ಆಲ್ಮೋಸ್ಟ್ ನಾವು ನೋಡಿರೋದ ಪ್ರಕಾರ ಯಾರು ವೇಸ್ಟ್ ಮಾಡಿಲ್ಲ. ಕ್ಲೀನಾಗಿ ಅವರೇ ತಟ್ಟೆ ತೊಳೆದಿಡೋದ್ರಿಂದ ಒಂಥರ ಹೆಂಗೇನೋ ನಮ್ಮನೆ ಆ ಥರ ಫೀಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳು ಹಂಚ್ಕೊಳ್ಳಿ. ಯಾಕೆಂದ್ರೆ ಬೇರೆಯವ್ರು ಇನ್ನೊಬ್ರು ಸಾಯಿಬಾಬನ ಹತ್ರ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಳಿ ಅಂತ ಹೇಳ್ಬೋದು. ಟಿವಿನಲ್ಲೆಲ್ಲ ನೋಡ್ತಾ ಇದ್ವಿ. ಶಿರ್ಡಿ ನಾವು ಹೋಗೇ ಇಲ್ಲ ಇದುವರೆಗೂ. ಇಲ್ಲಿ ಹೋಗಿದ ತಕ್ಷಣ ನನಗೇನೋ ಶಿರ್ಡಿಗೆ ಬಂದಿದ್ದೀನೇನೋ ಅನ್ನೋಷ್ಟು ಖುಷಿ ಆಯಿತು. ಒಂಥರ ದೇವರೇ ಬಂದು ನಮ್ಮ ಮುಂದೆ ನಿಂತಿದ್ದಾನೇನೋ ಅನ್ನೋಷ್ಟು ಫೀಲ್ ಆಯಿತು. ನಂಗೆ ತುಂಬ ಸಂತೋಷ ಆಯಿತು. ಒಟ್ಟಿನಲ್ಲಿ ಅಲ್ಲಿಗೆ ಹೋಗಿದ್ದೀವೇನೋ, ಶಿರ್ಡಿಲೇ ಇದ್ದೀವೇನೋ ಅನ್ನೋಷ್ಟು ಒಳಗಡೆ ಹೋದ್ರೆ ಮಾತ್ರ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಮಾತೇ ಬರಲ್ಲ. ದೇವ್ರು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಭೇದ ಭಾವ ಇಲ್ಲ ಸರ್. ಇಲ್ಲಿ ಎಲ್ಲ ಒಟ್ಟಿಗೆ ಕಳಿಸ್ತಾರೆ. ಸ್ಪೆಷಲ್ ಎಂಟ್ರಿ ಆದ್ರೂ ಸಹ ದೇವ್ರ ದರ್ಶನ ಇನ್ನೇನು ನಿಯರ್ ಇದೆ ಅಂದಾಗ ಎರಡು ಒಟ್ಟಿಗೆ ಕಂಬೈನ್ ಮಾಡ್ತಾರೆ. ದರ್ಶನ ತುಂಬಾ ಚೆನ್ನಾಗುತ್ತೆ. ಬೇಗ ಹೋಗಿ ಅಂತ ಪುಷ್ ಮಾಡೋದಾಗ್ಲಿ ಆ ಥರ ಏನಿಲ್ಲ. ನಿಧಾನವಾಗಿ ಮನಸ್ಸು ಒಂಥರ ಸಮಾಧಾನ ಆಗೋ ಥರ ಕ್ಲೀನಾಗಿ ನೋಡಿಕೊಂಡು ನಾವು ಆರಾಮಾಗಿ ಬರ್ಬೋದು. ಒಂಥರ ಒಳಗಡೆ ಹೋದಾಗ ನಮಗೆ ಸೇಮ್ ಶಿರ್ಡಿ ಹೇಳಿದ್ರಲ್ಲ ಅದೇ ಥರನೇ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಯಾರೇ ಆಗಲಿ ಒಂದ್ಸಲ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಮತ್ತು ಅರ್ಕೆನೂ ಸಹ ಕಟ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ನಂಗೆ ಗೊತ್ತಿಲ್ಲ. ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ಬಗ್ಗೆ ಎಲ್ಲ ಅರ್ಕೆ ಕಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಶಿರ್ಡಿಗೆ ಹೋಗೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು ಇಲ್ಲಿ ಬಂದು ನೋಡಿದ್ರೆ ಇದು ದಕ್ಷಿಣ ಶಿರ್ಡಿ ಅಂತಲೇ ಫೇಮಸ್ ಆಗಿದೆ. ದಯವಿಟ್ಟು ನೀವು ಅಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೇಮ್ ಶಿರ್ಡಿಲಿ ಹೆಂಗೆ ದರ್ಶನ ಆಗುತ್ತೋ ಅದೇ ಥರ ಇಲ್ಲೂ ನಿಮ್ಗೆ ದರ್ಶನ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಮತಾ ಅಂತ. ನಾನು ನೆಲಮಂಗಲದಿಂದ ಬರ್ತಿರೋದು. ನಾನು ತುಂಬ 5 ವರ್ಷದಿಂದ ಬರ್ತಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ನಾನು ಬಂದಾಗ ಇಷ್ಟೊಂದು ಇಂಪ್ರೂವ್ ಇರಲಿಲ್ಲ. ಇವಾಗ ತುಂಬ ಇಂಪ್ರೂವ್ ಆಗಿದೆ ಈ ಕ್ಷೇತ್ರ. ಇನ್ನೂ ತುಂಬ ಜನ ಬರಲಿ, ಚೆನ್ನಾಗಿದೆ. ಸರ್, ವಿದ್ಯಾ ಅಂತ. ನಾವು ಕಾಚವಳ್ಳಿಯಿಂದ ಬರೋದು. ಯಾವಾಗಲೂ ಬರ್ತಾ ಇರ್ತೀವಿ ಅವಾಗವಾಗ. ಚೆನ್ನಾಗಿದೆ ಸರ್. ಇಲ್ಲಿ ಅಲ್ಲಿ ಎಲ್ಲ ಬರ್ತಾ ಇರ್ತೀವಿ. ಕ್ಷೇತ್ರ ಅಂತೂ ನಾವು ಫಸ್ಟು ಅಂದ್ಕೊಂಡಿದ್ವಿ ಮನೆ ಕಟ್ಟಿದ್ರೆ ಇಲ್ಲಿ ಬಂದು ಸೇವೆ ಸಲ್ಲಿಸ್ತೀವಿ ಅಂತ. ಆ ಥರ ಮನೆ ಕಟ್ಟಿದ್ವಿ.
ಅರ್ಧ ಆಗಿದ್ದಿದ್ದು ಮನೆ ಎಲ್ಲ ಇವಾಗ ಚೆನ್ನಾಗಾಗಿದೆ ಸರ್. ಅವಾಗಿಂದ ಬರ್ತಾ ಇದ್ದೀವಿ, ಪ್ರತಿ ಗುರುವಾರ ಬಂದು ಮಾಡ್ತೀವಿ ಸರ್. ಅಂದರೆ ನಾವು ತುಪ್ಪದ ದೀಪ ಇಲ್ಲೇ ಹಚ್ಚಿಲ್ಲ ಸರ್, ಅಲ್ಲಿ ಹಚ್ಚಿದ್ದೀವಿ. ಆದರೆ ಮನೆ ಕಟ್ಟೋದಕ್ಕೆ ಅಂದರೆ ಸರ್ ಅದೇ ಅಕ್ಕಿ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಸೇವೆ ಇದು ಮಾಡಿದ್ವಿ, ಅದು ಸಕ್ಸಸ್ ಆಗಿದೆ ಸರ್. ಹೊಸದಾಗಿ ಎಲ್ಲರೂ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಬನ್ನಿ, ಭಕ್ತಿ ಇದ್ದರೆ ಎಲ್ಲರೂ ಒಲಿತಾರೆ ದೇವರು. ಸದ್ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ರಘುನಂದನ್ ಮಾತಾಡ್ತಾ ಇದ್ದೀನಿ. ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠದಲ್ಲಿ ಇದೇ ಜುಲೈ 10ನೇ ತಾರೀಕು ಗುರುವಾರದಂದು ಗುರುಪೌರ್ಣಿಮೆಯ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಸದ್ಗುರು ಸಾಯಿ ಮಂದಿರದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಅನೇಕ ವಿಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಬೆಳಗ್ಗೆ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ತೋಮಾಲೆ ಸೇವೆ, ವಸ್ತ್ರ ಸೇವೆ, ಅದಾದ ನಂತರದಲ್ಲಿ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಅನ್ನದಾನ ಸೇವೆಯನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಸಾಯಿಬಾಬಾರವರ ಸದ್ಭಕ್ತರು ನಮ್ಮ ದಕ್ಷಿಣ ಶಿರಡಿ ಸಾಯಿ ಮಂದಿರ ದತ್ತಪೀಠಕ್ಕೆ ಬಂದು ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಗುರುಗಳ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಮಂದಿರಕ್ಕೆ ಬನ್ನಿ, ಗುರುಗಳ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ.